ಈ ಇದರಲ್ಲಿ KGF ನ ಗರುಡ ಅವ್ರು ಕಾಣಿಸ್ಲಿಕ್ಕೆ ಸಿಗ್ತಾರೆ. ಅದು ಅಷ್ಟೇ, ಒಬ್ಬ ಸ್ನೇಹಿತರು ನನಗೆ ಒಂದು ಎಂಡಲ್ಲಿ ಒಂದು ಕ್ಯಾಮಿಯೋ ಬೇಕಿತ್ತು. ಅಂದ್ರೆ ಯಕ್ಷಗಾನವನ್ನ ಇನ್ನೊಂದಿಷ್ಟು ಎತ್ತರದ ಮಟ್ಟಿಗೆ ಎಲಿವೇಶನ್ ಮಾಡ್ಲಿಕ್ಕೆ ನನಗೆ ಒಂದು ಕ್ಯಾಮಿಯೋ ಬೇಕಿತ್ತು. ಆ ಕ್ಯಾಮಿಯೋಗೋಸ್ಕರ ನಾನು ಚಂದನ್ ಶೆಟ್ಟಿ ಅವ್ರನ್ನ ನಾನು ಜೊತೆಗೆ ಬಂದಿರೋದ್ರಿಂದ, ಕಷ್ಟ ದಿನಗಳು ನಾವು ಜೊತೆಗೆ ಕಳೆದಿರೋದ್ರಿಂದ, ಹಾಗಾಗಿ ನಮ್ಗೊಬ್ಬ ಸ್ನೇಹಿತರು ನಮ್ಮ ಜೊತೆಗೆ ಬರ್ತಾರಂತ ನಂಬಿಕೆಯಲ್ಲಿ ಅವ್ರನ್ನ ಕೇಳಿದವಾಗ ಖಂಡಿತವಾಗಿ ಬಂದ್ರು. ಪುನೀತ್ ರುದ್ರನಾಗ್ ಆಗಿರ್ಬೋದು, ಇದರಲ್ಲಿ KGF ಅಲ್ಲಿ ಪರ್ಫಾರ್ಮ್ ಮಾಡಿದವರು, ಅದಾದ್ಮೇಲೆ ಗರುಡರಾಮ್ ಅವರು, ಇವರೆಲ್ಲ ಸ್ನೇಹಿತರ ಬಳಗ. ನಾನು ಕೇಳಿದವಾಗ ಯಕ್ಷಗಾನ ಈ ತರ ನಾನು ಹೇಳಿದೆ ಅಷ್ಟೇ, ನಾನು ಇಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ಯಕ್ಷಗಾನವನ್ನ ವಿಶ್ವಗಾನ ಮಾಡುವಂತ ನಾನು ಹೆಜ್ಜೆ ಇಟ್ಟಿದ್ದೇನೆ, ನಿಮ್ಮ ಹೆಜ್ಜೆಯನ್ನು ನನ್ಗೆ ಸೇರಿದ್ರೆ ಒಂದು ಬಲ ಸಿಗುತ್ತೆ ಅಂತ ಹೇಳಿದವಾಗ ಅದರಲ್ಲಿ ಏನು ದೂಸರಾ ಮಾತಾಡದೆ ಸೆಟ್ಟಿಗೆ ಬಂದು ಶೂಟ್ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿಯೊಬ್ರು ಬಂದಿದ್ದಾರೆ. ನಾನು ಹೇಳ್ತಿರೋದು ಇವರೊಬ್ಬರೇ ಅಲ್ಲ, ಏನೋ ಇಂಡೈರೆಕ್ಟ್ಲಿ ನಮ್ಗೆ ಸಪೋರ್ಟ್ ಕೊಟ್ಟಂತ ಯಕ್ಷಗಾನ ಕಲಾವಿದರುಗಳೇ ತುಂಬಾ ಜನ ಇದ್ದಾರೆ. ಬ್ಯಾಕ್ ಎಂಡ್ ಅಲ್ಲೇ ಇದ್ದು ಇನ್ಫಾರ್ಮೇಶನ್ ಕೊಡ್ತಾ ಈ ಸೀನ್ ಹೀಗ್ ಮಾಡ್ಬೋದು ಅಂತ ಹೇಳಿ ಚರ್ಚೆಗಳು ತುಂಬಾ ಆಗಿದೆ. ಅದೆಲ್ಲವೂ ಆಗಿ ಫೈನ್ ಟ್ಯೂನ್ ಆಗಿರೋದನ್ನ ನೀವು ನೋಡಿರುವಂತ. ಸೊ 5.5 ಗಂಟೆ ಶೂಟ್ ಆದಂತದ್ರಲ್ಲಿ ನಮ್ಮ ಏನು ಕಲಾವಿದರ ಜೊತೆಗೆ ಡಿಸ್ಕಸ್ ಮಾಡಿ ಯಾವ್ದು ಇಡೋದು ಬೇಡ, ಏನ್ ಮಾಡ್ಲಕ್ಕಿದ್ನ ಅಂತ ಹೇಳಿ ನಾವು ಚರ್ಚೆ ಮಾಡಿ ನಾವು ಮಾಡಿದ್ವಿ. ಎಲ್ಲೂ ಓನ್ ಡಿಸಿಷನ್ ಅಂತ ಏನಿಲ್ಲ.